ಪೃಥ್ವಿ ಕಾಲೇಜ್ ಮುಗೀತು, ಕಾನ್ವೊಕೇಶನ್ ಮುಗೀತು, ಏನು ಮಾಡೋಣ ಅನ್ಕೊಂಡಿದ್ಯಾ? ನಿಂದೇನಿದೆ ಪ್ಲಾನು? ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದೀನಿ, ನನಗೆ ಕೆಲಸ ಸಿಕ್ಕಿದೆ, ನನಗೆ ಕಮಿಟ್ಮೆಂಟ್ ಇದೆ, ನಾನು ಕೆಲಸಕ್ಕೆ ಹೋಗ್ತೀನಪ್ಪ. ನಿನ್ನೇನು ಪ್ಲ್ಯಾನು? ನಾನು ದುಡ್ಡು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಇದೆ. ನನಗೆ ಕ್ಯಾಂಪಸ್ ಸೆಲೆಕ್ಷನ್ನು ಇವೆಲ್ಲ ನನಗೆಲ್ಲ ನಾನು ಅಟೆಂಡು ಮಾಡಿಲ್ಲ. ನನಗೆ ಎಂಪ್ಲಾಯ್ಮೆಂಟ್ ಅದು ಒಬ್ಬರಿಗೆ ಅಂಡರಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇಷ್ಟನೂ ಇಲ್ಲ. ಓಕೆ, ಸೀದಾ ದುಡ್ಡು ಮಾಡೋದು ಹೆಂಗೆ ಅಂತ ಗೊತ್ತು. ಸೊ ಅದಕ್ಕೆ ಪ್ಲ್ಯಾನು. ಈ ತಲೆಗಿಲೆ ಕೆಟ್ಟಾಗಿತ್ತ ಫಸ್ಟು ಕೆಲ್ಸಕ್ಕೆ ಹೋಗು. ನಾನು ಹಿಂಗೋ ನೋಡಿ ಕ್ಯಾಂಪಸ್ ಮಾಡ್ಕೊಂಡಿದ್ದೀನಿ. ಅವೆಲ್ಲ ಇಲ್ಲ ಮಾಡೋಣ. ದುಡ್ಡು ಮಾಡೋದು ಹೆಂಗೆ ಅಂತ ಗೊತ್ತು. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ದುಡ್ಡು ಮಾಡಿ ಪ್ರೂವ್ ಮಾಡೇ ಮಾಡ್ತೀನಿ. ಅದೇನಿಲ್ಲ, ಹುಷಾರಾಗಿ ಸ್ವಲ್ಪ ನೋಡ್ಕೊಂಡು ಮಾಡು, ಸರಿನಾ? ಟಚ್ಚಲ್ಲಿರೋ. ಆಯಿತು, ಎಲ್ಲ ಮರ್ತೋಗ್ಬಿಡ್ಬೇಡ, ಸರಿನಾ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆಹೈ 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 ಅರೆಹೈ. ಅಮ್ಮ ಕರೀತಿದ್ದಾರೆ, ಬಾ ಎದ್ದೋಳು. ಯಾವಾಗ್ಲೂ ಮಲಗಿರ್ತೀಯ? ಆಮೇಲೆ ಬರ್ತೀನಿ, ಹೋಗು. ಬರೀ ಇದೇ ಮಾಡೋದು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ. ಶ್ರೇಷ್ಠ ಪಾದ ಕಾಫಿ ತಂದ್ಯಾ? ಪೃಥ್ವಿ ಕತೆ ಏನು? 3 ವರ್ಷ ಆಯ್ತಲ್ಲ ಅವ್ನು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು. ಎಲ್ಲೋ ಹೋಗ್ತಾನೆ ಬರ್ತಾನೆ, 3 ವರ್ಷ ಆಯಿತು. ಅಲ್ಲ, ಅವನ ಫ್ರೆಂಡೇ ಇದ್ದಾನಲ್ಲ, ಹಾಂ, ಅವನಾದ್ರೂ ನೋಡಿ ಕಲಿಬೋದಾಯ್ತಲ್ವಾ? 3 ವರ್ಷ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಎಲ್ಲೋ ಹೋಗಿ ಒಂದು ಲೆವೆಲಲ್ಲಿ ಬಿಡ್ತಾನೆ. ಇವಾಗ ಮಾತೆತ್ತಿದ್ರೆ ನಾನು ಹಿಂಗೆ ಬೆಳಿಬೇಕು, ಹಂಗೆ ಬೆಳಿಬೇಕು, ಕೋಟಿಗಳು ಮಾಡ್ಬೇಕಂದ್ರೆ ಅದೇನು ಅಷ್ಟು ಸುಲಭ ಆಗೋಯ್ತಾ? ಏನು ಮಾಡ್ಬೇಕು, ನಾವು ಫೋರ್ಸಾಗಿ ಹೇಳೋಕ್ಕಾಗಲ್ಲ ಅಲ್ವಾ? ಅದೇನೋ ರೂಮಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ, ಅದು ಏನು ಮಾಡ್ತಾ ಇರ್ತಾನೋ ಗೊತ್ತಿಲ್ಲ. ಅಲ್ಲ, ನೀನಾದರೂ ಸ್ವಲ್ಪ ಹೇಳ್ಬೇಕಲ್ವಾ? ಇವತ್ತು SGX ನಿಫ್ಟಿ 60 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗ್ತಿದೆ. ಎಲ್ಲ ಏಷ್ಯನ್ ಮಾರ್ಕೆಟ್ಸು ಪಾಸಿಟಿವ್ ಸೆಂಟಿಮೆಂಟಲ್ಲಿ ಓಪನ್ ಆಗ್ತಿರೋದ್ರಿಂದ ನಮ್ಮ ನಿಫ್ಟಿನೂ ಪಾಸಿಟಿವ್ ಸೆಂಟಿಮೆಂಟಲ್ಲಿ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸರ್ ನಮಸ್ತೆ, ನಾವು ಸ್ಟಾಕ್ ಮಾರ್ಕೆಟ್ ಅನಲಿಸ್ಟ್ ಮಾತಾಡ್ತಿರೋದು. ನಿಮಗೆ ಕಾಲ್ಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಇವಾಗ ನಮಗೆ ಕಾಲನ್ನು ಕೊಡ್ತೀನಲ್ಲ, ನೀವು ಇವಾಗಲೇ 1 ಲಕ್ಷ ಹಾಕಿದ್ರೆ ಮಧ್ಯಾಹ್ನಕ್ಕೆ 1 ಲಕ್ಷ ಡಬಲ್ ಮಾಡ್ಕೋಬಹುದು. ಈ ಥರ ಒಂದು ಅಪಾರ್ಚುನಿಟಿ ಇದೆ ಸರ್. ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟೆಲ್ಲ ದುಡ್ಡು ಮಾಡ್ಬೋದಾ? ಇಷ್ಟೆಲ್ಲ ದುಡ್ಡು ಇದೆಯಾ? ಹಾಗಾದರೆ ನಾನು ಸ್ಟಾಕ್ ಮಾರ್ಕೆಟ್ ಕಲಿತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಿ ಬಿಲಿಯನರ್ ಆಗೇ ಆಗ್ತೀನಿ. ನಾನು ಇಂಪಾರ್ಟೆಂಟ್ ಇವಾಗ ಏನೋ ದುಡ್ಡು ಮಾಡೋದು ಹೆಂಗೆ ಅಂತ ನೋಡ್ತಾ ಇದ್ದೀನಿ. ನೀನು ಬೇರೆ ಫೋನ್ ಮಾಡಿದೆಯಲ್ಲ, ಈಗ ಇಡೋ ಫೋನು ಫಸ್ಟ್, ಆಮೇಲೆ ಮಾಡ್ತೀನಿ ಇರೋ. It's the end of the month and the weekend. I'ma spend this track, everything on me, yeah. I'ma tip myself, I'ma spend it on myself. I'ma drop it like it's pouring, I'ma pour it on myself. Check, 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 check the money making bank account number. That's that shit that's not. ಇದು ಇಂಟ್ರಾಡೇ ಪವರ್ ಅಂದ್ರೆ. Do the money dance, I just made 100 bands. When the stars say sign for it, I'ma leave my autograph. Dollar bills, won't you falling for me? ನಿಂದೇನು ಸಮಾಚಾರ? ಕೆಲ್ಸಕ್ಕೆ ಹೋಗ್ತೀನಪ್ಪ, ನಡೀತೈತೆ. ಮತ್ತೆ ಹೆಂಗೆ ನಡೀತಿದೆ?
ನಾನು ಹೇಳಿದ್ನಲ್ಲ ದುಡ್ಡು ಮಾಡ್ತಾ ಇದ್ದೀನಿ ಅಂತ. ಇಂಟ್ರಾಡೇದಲ್ಲಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದೀನಿ. ನಿಂದು? ನಾನು ಸ್ಟಾಕ್ ಮಾರ್ಕೆಟ್ ಕಲ್ತಿದ್ದೀನಿ, ಒಂದು ಒಳ್ಳೆ ಕಡೆಗೆ ಹೋಗಿ ಚೆನ್ನಾಗಿ ಕಲಿತು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಪ್ಪ ನಾನು ಸ್ಟಾಕ್ ಮಾರ್ಕೆಟ್. ಇಂಟ್ರಾಡೇದಲ್ಲಿ ಮಾಡು, ಇಂಟ್ರಾಡೇದಲ್ಲಿ ಒಳ್ಳೆ ದುಡ್ಡಿದೆ. ನಮ್ಗೆ ಇಂಟ್ರಾಡೇ ಸಮಸ್ಯೆ ಇಲ್ಲ ಬೇಡಪ್ಪ. ನಾನು ಮಾಡ್ತೀನಿ ನೋಡು. ಇನ್ನು ಎಲ್ಲ ಚೆನ್ನಾಗಿ ದುಡ್ಡು ಮಾಡಿಬಿಟ್ಟು ಆಮೇಲೆ ಇನ್ವೆಸ್ಟ್ಮೆಂಟಲ್ಲಿ ಬರುತ್ತೆ ಸಣ್ಣ ಪುಟ್ಟ ಅಮೌಂಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು. ಬೇಡ, ಇನ್ವೆಸ್ಟ್ಮೆಂಟ್ ಎಲ್ಲ ದುಡ್ಡು ಬರಲ್ಲ. ಇಂಟ್ರಾಡೇದಲ್ಲಿ ಹಿಂಗೆ ಹಾಕಿದ್ರೆ ದುಡ್ಡು ದುಡ್ಡು ದುಡ್ಡೇ ನಿಂಗೆ ಹಿಂಗೆಲ್ಲ ಅನಿಸ್ತೈತೆ, ನನಗೆ ಗೊತ್ತಾಗ್ತೈತೆ. ಮಾಡು ಮಾಡು. ಹಲೋ ಸರ್, ನಮಸ್ತೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದರೂ ಗೊತ್ತಿದೆಯಾ ಸರ್? ಓಕೆ, ನಾನು ನೋಡಿ ಸರ್, ಇವತ್ತು ಒಂದು ಆಫರ್ ಇದೆ, ಒಳ್ಳೆ ಆಫರ್. 1 ಲಕ್ಷ ಹಾಕಿದ್ರೆ ಮಧ್ಯಾಹ್ನಕ್ಕೆ ನೀವು ಡಬಲ್ ಮಾಡ್ಬೋದು. ಈ ಥರದ್ದು ಹೊರಗಡೆ ನಿಮ್ಗೆ ಎಲ್ಲೂ ಬಿಸ್ನೆಸ್ ಸಿಗಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗಾಗಿ ನಿಮ್ಗೆ ಒಂದು ಒಳ್ಳೆ ನಾವು ಕಾಲ್ಸ್ ಅನ್ನ ಕೊಡ್ತೀವಿ, ಡಬಲ್ ಮಾಡ್ಬೋದು ಸರ್ ಇವತ್ತೇ. ಪ್ರಾಫಿಟ್ ಮಾಡಾದ್ಮೇಲೆ ಒಂದು 10% ನನಗೊಂದು ಕಮಿಷನ್ ಅಂತ ಕೊಡಿ, ಆಫ್ಟರ್ ಪ್ರಾಫಿಟ್ ಅಷ್ಟೇನೆ ಸರ್. ಕಾಲ್ ಕೊಡಿ ಸರ್, ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ದಿನಕ್ಕೆ 1 ಲಕ್ಷ, ತಿಂಗಳಿಗೆ 30 ಲಕ್ಷ, ಅಂದರೆ ವರ್ಷಕ್ಕೆ ಎಷ್ಟು? ವಾವ್ ಮಗ, 2 ಲಕ್ಷ ದುಡ್ಡು ಬೇಕಾಗಿತ್ತು, ಕೊಡು ಮಗ. ಏನಕ್ಕೋ ಪೃಥ್ವಿ 2 ಲಕ್ಷ ಅರ್ಜೆಂಟಾಗಿ ಕೇಳ್ತಿದ್ಯಾ? ನೀನು ಕೊಡು ಮಗ, ನಾನು 1 ವರ್ಷದಲ್ಲಿ ವಿತ್ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಕೊಟ್ಬಿಡ್ತೀನಿ ನಿನಗೆ. ಏನಕ್ಕೆ ಈಗ ಇಷ್ಟು ಅರ್ಜೆಂಟಲ್ಲಿ ಕೇಳ್ತಿದ್ಯಾ? ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮಗ. ಆ ಬಿಸ್ನೆಸ್ಸಲ್ಲಿ ಒಳ್ಳೆ ದುಡ್ಡಾಗತ್ತೆ. ಅದಾದ್ಮೇಲೆ ನಿನಗೆ ವಿತ್ ಇಂಟ್ರೆಸ್ಟು ಒಂದೇ 1 ವರ್ಷದಲ್ಲಿ ಕೊಡ್ತೀನಿ ಕೊಡು ಮಗ. ನಾನು ತಲೆ ಓಡಿಸಿ ಒಂದು ಬಿಸ್ನೆಸ್ನ ಮಾಡಿ ದುಡ್ಡು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದು ಸಕ್ಸಸ್ಫುಲ್ ಆಗೇ ಆಗುತ್ತೆ. ನೀನು ಕೊಡು, ನಾನು ದುಡ್ಡು ನೀನು ಕೊಡ್ತೀನಿ. ಸರಿ ಪೃಥ್ವಿ, 1 ಅವರ್ ಟೈಮ್ ಕೊಡ್ತೀನಿ. ಮತ್ತೆ ರಿಟರ್ನ್ ಕೊಡ್ಬೇಕು, ನೀನು ಗ್ಯಾರಂಟಿ ತಾನೇ? ಕೊಡ್ತೀನಿ ಮಗ, ವಿತ್ ಇಂಟ್ರೆಸ್ಟ್ ಕೊಡ್ತೀನಿ. ಓಕೆನಾ? ಓಕೆ. ಏನ್ ಬೇಕಿತ್ತು? ಪೃಥ್ವಿ ಇದಾರಾ? ನಾವೆಲ್ಲ ಪೃಥ್ವಿ ಫ್ರೆಂಡ್ಸು, ಪೃಥ್ವಿ ನೋಡಕ್ ಬಂದಿದ್ವಿ. ಪೃಥ್ವಿ ಇದಾರಾ? ಇಲ್ಲ, ನಾವು ಪೃಥ್ವಿ ನೋಡಕ್ ಬಂದಿದೀವಿ. ಪೃಥ್ವಿಗೆಲ್ಲ ಗೊತ್ತು ಬಿಡಿ. ಇದಾರ? ಎಲ್ಲಿದ್ದಾರೆ ಪೃಥ್ವಿ ಅವರು? ಪೃಥ್ವಿ ಯಾರು ಇರಲ್ಲ? ಮಾತಾಡು ಸ್ವಲ್ಪ. $3 ಲಕ್ಷ ಇಸ್ಕೊಂಡಿದ್ದಾರೆ ಸರ್ ಅವರು. 1 ವರ್ಷ ಆಯಿತು, ರಿಟರ್ನೇ ಕೊಟ್ಟಿಲ್ಲ. ಎಷ್ಟು ಸರಿ ಕಾಲ್ ಮಾಡ್ತೀನಿ, ಅವ್ರು ರಿಸೀವೇ ಮಾಡ್ತಾ ಇಲ್ಲ. ನಾನು 2 ಲಕ್ಷ ಕೊಟ್ಟಿದ್ದೀನಿ ಸರ್. ಪೃಥ್ವಿ ನಮ್ಮ ಫ್ರೆಂಡು, ನಾವು ಅದಕ್ಕೇನು ಪ್ರೂಫ್ ಕೇಳಿಲ್ಲ. ನಮ್ಮ ಫ್ರೆಂಡ್ ಅಂತ ದುಡ್ಡು ಕೊಟ್ಟಿದ್ದೀವಿ. ನಾನು 5 ಲಕ್ಷ ಕೊಟ್ಟಿದ್ದೀನಿ. ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಮನೆಗೆ ಬರ್ತಾ ಇದ್ದೀವಿ. ಅಲ್ಲಪ್ಪ, ನಿನ್ಗಾದ್ರೂ ಬುದ್ಧಿ ಬೇಡವಾ? ಅವ್ನಿಗೆ ಹೆಂಗಪ್ಪ ಕೊಡ್ತೀರಾ? ಅವನೇನು ನಮ್ಮ ಫ್ರೆಂಡ್ ಅಂತ ಕೊಟ್ಟೆ ಸರ್. ಇವಾಗ ನಮ್ಗೆ ದುಡ್ಡು ಬೇಕಾಗಿದೆ, ದುಡ್ಡು ಕೊಡ್ತಾ ಇಲ್ಲ. ಅದಕ್ಕೆ ಬಂದಿದ್ದೀವಿ ಮನೆಗೆ. ಏನ್ ಮಾಡಿದೆ ತಗೊಂಡು? ಸರ್ ನಮಸ್ತೆ, ನಾವು ಸ್ಟಾಕ್ ಮಾರ್ಕೆಟ್ ಅನಲಿಸ್ಟ್ ಮಾತಾಡ್ತಿರೋದು. ನಿಮಗೆ ಕಾಲ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಇವಾಗ ನಮಗೆ ಕಾಲನ್ನು ಕೊಡ್ತೀನಲ್ಲ, ನೀವು ಇವಾಗಲೇ 1 ಲಕ್ಷ ಹಾಕಿದ್ರೆ ಮಧ್ಯಾಹ್ನಕ್ಕೆ 1 ಲಕ್ಷ ಡಬಲ್ ಮಾಡ್ಕೋಬಹುದು. ಈ ಥರ ಒಂದು ಅಪಾರ್ಚುನಿಟಿ ಇದೆ ಸರ್. ಇವು ಸಡನ್ನಾಗಿ ಬಂದು ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಅವ್ನು ಕೇಳಿದ್ರೆ ಅವ್ನು ನಿರುದ್ಯೋಗಿ, ಎಲ್ಲೂ ಕೆಲ್ಸಕ್ಕೆ ಹೋಗ್ತಾಯಿಲ್ಲ. ಇದು ನಾನೇ ಹೆಂಗಾದರೂ ಮಾಡಿ ಇದನ್ನು ತೀರಿಸ್ತೀನಿ, ಒಂದು ವ್ಯವಸ್ಥೆ ಮಾಡ್ತೀನಿ. ಹಲೋ, ಹೇಳಿ ಪೃಥ್ವಿ. ಗೋಪಿ, ನಾನು ಸ್ಟಾಕ್ ಮಾರ್ಕೆಟ್ಗೆ ಬಂದು ತುಂಬಾ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೋಪಿ. ಪ್ಲೀಸ್ ಹೆಲ್ಪ್ ಮಾಡು ಗೋಪಿ. ನೀವೇನು ಮಾಡ್ಬೇಕಿದ್ದಾರೆ ಮುಂದೆ? ನಿಮ್ಮ ಗೋಲ್ ಏನು? ನೀವು ಏನು ಅಚೀವ್ ಮಾಡಬೇಕು? ಸರ್, ನಾನು ದುಡ್ಡು ಮಾಡಿ ಕರೋಡ್ಪತಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಹೇಗೆ? ಅದು ನನಗೆ ಗೊತ್ತಿಲ್ಲ ಸರ್, ಬಟ್ ದುಡ್ಡು ಮಾಡಿ ಕರೋಡ್ಪತಿ ಆಗೇ ಆಗ್ತೀನಿ ಸರ್. ಸೊ ನಾನು ಇದೇ ಥರನೇ ಮೊದಲು ಈ ಥರ ಮಾಡ್ತಿದ್ದೆ, ಸರಿನಾ. TD ಅಕಾಡೆಮಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಇಲ್ಲಿ ಬಂದು ಕಲ್ತೇನೆ ನಾನು ಈಕ್ವಿಟಿಯಲ್ಲಿ ದುಡ್ಡು ಮಾಡೋಕ್ಕಾಗೋದು ಅನ್ನೋದು ಗೊತ್ತಾಗಿದೆ ನನಗೆ, ಸರಿನಾ. ನೀನು ಕರ್ಕೊಂಡಿರೋಷ್ಟೆಲ್ಲ ಇಮಿಡಿಯೇಟ್ ಕೆಳಕ್ಕೆ ಬರೋಲ್ಲ, ನಿಧಾನಕ್ಕೆ ಬಾ, ಏನೋ ಒಂದು ಒಳ್ಳೆ ದಾರಿ ಆಗುತ್ತೆ, ನೀನು ತಲೆ ಕೆಡಿಸ್ಕೊಂಬಿಡೋ ಬಾ, ನಾನು ಕರ್ಕೊಂಡೋಗಲ್ಲಿ ಜಾಯಿನ್ ಮಾಡಿಸ್ತೀನಿ.
ನನ್ನ ಸ್ಟೂಡೆಂಟ್ ಕೈಲೇ 1 CR ಮಾಡಿಸಿ ಸಹ ವಿಡಿಯೋ ಮಾಡ್ತೀನಿ. ಅದೇ ನನ್ನ ಗುರಿ ಆಗಿರುತ್ತೆ. ಒಂದು ಡೌಟ್ ಇದೆ ಸರ್. ಶೇರ್ ಮಾರ್ಕೆಟಲ್ಲಿ ನಾವು ದುಡ್ಡು ಮಾಡ್ತೀವಿ ಅಂತ ಏನು ಗ್ಯಾರಂಟಿ? ನಮ್ಮ ಕ್ಯಾಪಿಟಲ್ಗೆ ಎಷ್ಟು ಗ್ಯಾರಂಟಿ ಇದೆ? ನಮ್ಮ ಕ್ಯಾಪಿಟಲ್ಗೆ ಎಷ್ಟು ರಿಟರ್ನ್ಸ್ ತೆಗಿಬೋದು? ನಾನೀಗ ಬೆಳಿಗ್ಗೆ 10,000 ಇನ್ವೆಸ್ಟ್ ಮಾಡಿದ್ದೀನಿ. 10,000 ಸೇಫಾಗಿ ನಾನು ಯಾವ ಥರ ಕ್ಯಾಪಿಟಲ್ ಕನ್ಸ್ಯೂಮ್ ಮಾಡಿಕೊಂಡು ಆಚೆ ತೊಗೊಂಡೋಗ್ಬೇಕು, ಅದು ಹೇಗೆ ಸ್ವಲ್ಪ ಹೇಳ್ತೀರಾ? ಇದು ಶ್ರೀಮಂತರು ಆಡೋ ಆಟನಾ ಅಥವಾ ಶ್ರೀಮಂತರು ಬಡವರಾಗೋ ಆಟನಾ? ಸ್ಟಾಕ್ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮ್ ಬೆಟರಾ, ಲಾಂಗ್ ಟರ್ಮ್ ಬೆಟರಾ, ಇಲ್ಲ ಸ್ವಿಂಗ್ ಟ್ರೇಡಿಂಗ್ ಬೆಟರಾ? ನೀವು ಸ್ಟಾಕ್ ಮಾರ್ಕೆಟ್ಗೆ ಹೇಗೆ ಬಂದ್ರಿ? ಸೊ ನೀವು ಸಕ್ಸಸ್ಫುಲ್ಗೆ ಹೇಗೆ ಕಾರಣ? ಸೊ ಅದಾದಮೇಲೆ ನಿಮ್ಮ ಒಂದು ಗುರುಗಳೇ ಯಾರು? ನೀವು ಎಲ್ಲಿ ಕಲ್ತ್ರಿ ಸರ್? ಎಲ್ಲರ ಪ್ರಶ್ನೆಗೂ ಉತ್ತರ ನಿಮ್ಮ ಕಣ್ಮುಂದೆನೇ ಇದೆ. ಇದು ನಿಫ್ಟಿ ಚಾರ್ಟ್. ಸೊ ನಿಫ್ಟಿ ಲಾಸ್ಟ್ 30 ವರ್ಷಗಳಿಂದ ಎಲ್ಲೂ ಬಿದ್ದಿಲ್ಲ, ಫ್ಯೂಚರಲ್ಲೂ ಬೀಳಲ್ಲ. ನಮ್ಮ ಭಾರತದ ಮಾರ್ಕೆಟು ಎಲ್ಲ ಮಾರ್ಕೆಟ್ಗಿಂತ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮಾರ್ಕೆಟ್. ನನ್ನ ಗುರುಗಳ ಬಗ್ಗೆ ನೀವು ಕೇಳ್ತಾ ಇದ್ದಾರೆ. ಹೆಡ್ಜಿಂಗನ್ನು ಇಡೀ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು PR ಸುಂದರ್. ಸೊ ಅದಕ್ಕೆ ನನ್ನ ಗುರುಗಳು PR ಸುಂದರ್ ಕರ್ನಾಟಕದಲ್ಲಿ ಹೆಡ್ಜಿಂಗ್, ಮನೆ ಮನೆಗೂ ಹೆಡ್ಜಿಂಗ್ ಸ್ಟ್ರಾಟಜಿಗಳನ್ನು ಹೇಳ್ಕೊಡ್ತಾ ಎಲ್ಲರನ್ನೂ ಸಕ್ಸಸ್ಫುಲ್ ಟ್ರೇಡರ್ಸ್ ಆಗಿ ಮಾಡ್ತಾಯಿದ್ದೀನಿ. ಇದು ನನ್ನ ಖುಷಿ ವಿಚಾರ. ಆ್ಯಂಡ್ ಯಾರ್ಯಾರು ನಮ್ಮ ಕರ್ನಾಟಕ ಜನತೆ ಇನ್ನೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಲ್ಲೋ, ಇನ್ವೆಸ್ಟ್ ಮಾಡಿ ಆ್ಯಂಡ್ ನೀವು ಸಹ ಶ್ರೀಮಂತರಾಗಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಈ ಥರ ಕೋಚಿಂಗ್ ನನಗೆ ಮುಂಚೆನೇ ಸಿಕ್ಕಿದ್ರೆ ದುಡ್ಡೇ ಕಳ್ಕೊತಿರ್ಲಿಲ್ಲ. ಒಡವೆ ಎಲ್ಲ ಮಾರೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಲೈಫ್ನಲ್ಲಿ ಇಷ್ಟೆಲ್ಲ ಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ ಇರಲಿಲ್ಲ. ಇಂಟ್ರಾಡೇ, ಆಪ್ಷನ್ ಬೈಯಿಂಗ್, ಅಕೌಂಟ್ ಹ್ಯಾಂಡ್ಲಿಂಗ್, ಟಿಪ್ಸ್ ಎಲ್ಲ ನಂಬ್ಕೊಂಡು ದುಡ್ಡು ಕಳ್ಕೊಂಡೆ, ಲೈಫು ಹಾಳು ಮಾಡಿಕೊಂಡೆ. ಹೆಡ್ಜಿಂಗ್ ಅನ್ನೋದೇ ಗೊತ್ತಿರಲಿಲ್ಲ. ಗೊತ್ತಾದಮೇಲೆ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡೋ ಹೋಪ್ಸ್ ಬಂದಿದೆ. ಏನೇ ಕಲಿಬೇಕಾದ್ರೂ ಗುರುಗಳ ಮಾರ್ಗದರ್ಶನ ಇರಲೇಬೇಕು. ನಂತರ ತಪ್ಪು ದಯವಿಟ್ಟು ಯಾರೂ ಮಾಡಬೇಡಿ. ಮಾಡ್ತಿದ್ರೆ ದಯವಿಟ್ಟು ನಿಲ್ಲಿಸಿಬಿಡಿ.